Hello students, welcome back to my YouTube channel TSK Tutorials presented by Shivkumar ST. Dear students, in today's class I am going to discuss with you the very easiest way to identify syllables among the given words. So here I come up with six rules to identify the syllables among the given words. Before that, it's my humble and routine request to all. If you are new to my channel, please do subscribe my channel to watch the most essential videos that are already available in my channel. If you like those videos, please do comment on that video and share among your friends. Dear students, let us learn what is syllable. Syllable ಅಂದ್ರೆ ಏನು? ಅಂದ್ರೆ ನಾವು ಯಾವುದಾದರೂ ಒಂದು ಪದವನ್ನು ಉಚ್ಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಆ ಪದದಲ್ಲಿ ಉಚ್ಚರಿಸಲ್ಪಡುವಂತಹ ಸ್ವರ ಶಬ್ದಗಳನ್ನ ನಾವೆಂತ ಕರಿತೀವಿ? ಸಿಲಬಲ್ಸ್ ಅಂತ ಕರಿತೀವಿ. ಅದನ್ನ ಲೆಕ್ಕ ಹಾಕುವಂತಹ ವಿಧಾನವನ್ನ ಸಿಲಬಿಫಿಕೇಶನ್ ಅಂತ ಕರಿತೀವಿ. ಹಾಗಾದ್ರೆ ಈ ಎಷ್ಟು ಸಿಲಬಿಫಿಕೇಶನ್ ವಿಧಗಳಿದಾವೆ ಅನ್ನೋದನ್ನ ನಾವು ತಿಳಿತಾ ಹೋಗೋಣ. ಮೊದಲನೇದು ಮೋನೋಸಿಲಬಿಕ್ ಅಥವಾ ಒನ್ ಸಿಲಬಲ್. ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ಮೋನೋ. ಇದನ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳು, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಮೋನೋಸಿಲಬಲ್ ಅಂತಾನು ಕೇಳ್ಬೋದು. ಮೋನೋಸಿಲಬಲ್ ಅಂದ್ರೆ ಒಂದು ಪದದಲ್ಲಿ ಒಂದು ಸ್ವರ ಶಬ್ದ ಉಚ್ಚಾರಣೆ ಆದ್ರೆ ಅದು ಮೋನೋಸಿಲಬಲ್ ಅಥವಾ ಒನ್ ಸಿಲಬಲ್. ಇನ್ನು ಎರಡನೇದು ನೋಡೋದಾದ್ರೆ ಡೈಸಿಲಬಲ್ ಅಂದ್ರೆ ಟೂ ಸಿಲಬಲ್ಸ್. ಒಂದು ಪದದಲ್ಲಿ ಎರಡು ಸ್ವರ ಶಬ್ದಗಳು ಉಚ್ಚರಿಸಲ್ಪಟ್ಟರೆ ಅದನ್ನ ಡೈಸಿಲಬಲ್ ಅಥವಾ ಟೂ ಸಿಲಬಲ್ಸ್ ಅಂತ ಕರಿತೀವಿ. ಇನ್ನು ಮೂರನೇದು ಟ್ರೈಸಿಲಬಲ್ ಅಂದ್ರೆ ಒಂದು ಪದದಲ್ಲಿ ಮೂರು ಸ್ವರ ಶಬ್ದಗಳು ಉಚ್ಚರಿಸಲ್ಪಟ್ಟರೆ ಅದನ್ನ ಟ್ರೈಸಿಲಬಲ್ ಅಥವಾ ತ್ರೀ ಸಿಲಬಲ್ಸ್ ಅಂತ ಹೇಳ್ತೀವಿ. ಇನ್ನು ಕೊನೆಯದು ಮೋರ್ ದ್ಯಾನ್ ತ್ರೀ, ಮೂರಕ್ಕಿಂತ ಹೆಚ್ಚು ಸ್ವರ ಶಬ್ದಗಳು ಉಚ್ಚಾರಣೆ ಆದ್ರೆ ಅದನ್ನ ಎಂತ ಕರಿತೀವಿ? ಪಾಲಿಸಿಲಬಲ್ ಅಂತ ಕರಿತೀವಿ. ಪಾಲಿಸಿಲಬಲ್ ಅಂತ ಕರಿತೀವಿ. ಇನ್ನು ಸಿಲಬಲ್ಸ್ ಅನ್ನ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ನಾನು ನಿಮ್ಗೆ ಸುಲಭವಾಗಿ ಒಂದು 6 ವಿಧಾನಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ 6 ವಿಧಾನಗಳನ್ನ ನೀವು ತಿಳ್ಕೊಂಡ್ರೆ ಸಾಕು, ಸುಲಭವಾಗಿ ನೀವು ಸಿಲಬಲ್ಸ್ ಅನ್ನ ಅಥವಾ ಸಿಲಬಿಫಿಕೇಶನ್ ಅನ್ನ ಐಡೆಂಟಿಫೈ ಮಾಡ್ಬೋದು. ಇದರಿಂದ ನಿಮಗೆ ಪರೀಕ್ಷೆಯಲ್ಲಿ 1 ಅಂಕ ಗ್ಯಾರಂಟಿ ಬರುತ್ತೆ ಅಂತ ಹೇಳ್ತಾ ಮೊದಲನೇ ವಿಧಾನವನ್ನ ಹೇಳ್ತಾ ಹೋಗ್ತಿದ್ದೀನಿ. ಏನ್ ಮಾಡ್ಬೇಕು? ಕೌಂಟ್ ದ ನಂಬರ್ ಆಫ್ ವೋವೆಲ್ಸ್ ಇನ್ ದ ಗಿವನ್ ವರ್ಡ್. ನಿಮ್ಗೆ ಗೊತ್ತಿದೆ ಎ ಇ ಐ ಓ ಯು ಈ ಸ್ವರ ಅಕ್ಷರಗಳು ಎಷ್ಟಿದಾವೆ ಅಂತ ನೋಡಿ ಕೊಟ್ಟಿರುವಂತಹ ವರ್ಡ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಇಲ್ಲಿ ವೇ ಅಂತಿದೆ ನೋಡಿ, ಇಲ್ಲಿ ಎ ಇದೆ, ಇರೋದು ಒಂದೇ ಒಂದು ಸ್ವರ ಅಕ್ಷರ, ಶಬ್ದನು ಹಾಕಾರ ಬರ್ತಿದೆ ನೋಡಿ, ವೇ. ಸೊ ಅದು ಮೋನೋಸಿಲಬಲ್ ಆಗುತ್ತೆ. ಎರಡನೇದ್ರಲ್ಲಿ ನೋಡಿ ಎರಡು ಸ್ವರ ಅಕ್ಷರಗಳಿದಾವೆ, ಓ ಮತ್ತೆ ಓ, ಎರಡು ಸಹ ಉಚ್ಚರಿಸಲ್ಪಡುತ್ತೆ, ಫೋ ಟೋ. ಸೊ ಅದರಿಂದ ಇದು ಡೈಸಿಲಬಲ್. ಇನ್ನು ಮೂರನೇದು ನೋಡಿ ಓ ಎ ಓ, ಇಲ್ಲಿ ನೋಡಿ ಓ ಎ ಓ, ಇವು ಮೂರು ಸಹ ಉಚ್ಚರಿಸಲ್ಪಡುತ್ತೆ, ಪೋ ಟ್ಯಾ ಟೋ, ಪೊಟ್ಯಾಟೊ. ಅದರಿಂದ ಇದು ಟ್ರೈಸಿಲಬಲ್. ಇನ್ನ ಎರಡನೇ ವಿಧಾನ ನೋಡೋದಾದ್ರೆ ವೆನ್ ಟೂ ವೆಲ್ಸ್ ಆರ್ ಪುಟ್ ಟುಗೆದರ್ ಕೌಂಟ್ ದಮ್ ಆಸ್ ಒನ್. ಈ ಸ್ವರ ಅಕ್ಷರಗಳಿದಾವಲ್ಲ, ಎರಡು ಸ್ವರ ಅಕ್ಷರಗಳು ಒಟ್ಟೊಟ್ಟಿಗೆ ಬಂದರೆ ಅದನ್ನ ಒಂದು ಅಂತ ಕನ್ಸಿಡರ್ ಮಾಡಬೇಕು. ಅಲ್ಲಿ ಒಂದು ಶಬ್ದ, ಒಂದು ಸ್ವರ ಶಬ್ದ ಉಚ್ಚಾರಣೆ ಆಗುತ್ತೆ, ಅದರಿಂದ ಅದನ್ನ ನಾವು ಒಂದು ಅಂತ ಪರಿಗಣನೆಗೆ ತೆಗೆದುಕೊಳ್ಬೇಕು. ಎಕ್ಸಾಂಪಲ್ ನೋಡೋದಾದ್ರೆ ನೋಡ್ತಾ ಇದ್ರಲ್ಲಿ ಎ ಮತ್ತೆ ಐ ಎರಡು ಒಟ್ಟಿಗೆ ಬಂದಿದೆ. ಸೊ ಒಟ್ಟೊಟ್ಟಿಗೆ ಬಂದ್ರೆ ನಾವು ಅದನ್ನ ಮೋನೋಸಿಲಬಲ್ ಅಂತ ನೋಡಿ ಕನ್ಸಿಡರ್ ಮಾಡ್ತೀವಿ. ರೈನ್ ಒಂದೇ ಸಲ ಉಚ್ಚಾರಣೆ ಆಗುತ್ತೆ ನೋಡ್ರಿ, ರೈನ್. ಇನ್ನು ಎರಡನೇದು ನೋಡಿ ಓ ಮತ್ತೆ ಎ ಎರಡು ಒಟ್ಟಿಗೆ ಬಂದಿದೆ, ಉಚ್ಚಾರಣೆ ಮಾಡಿ, ಬೋಟ್. ಮೂರನೇದು ನೋಡ್ರಿ ಓ ಓ ಎರಡು ಒಟ್ಟಿಗೆ ಇದೆ, ಪೂಲ್.
ಸೊ ಈ ರೀತಿ ಎರಡು ಸ್ವರ ಅಕ್ಷರಗಳು ಒಟ್ಟಿಗೆ ಬಂದಾಗ ಅಲ್ಲಿ ಅವೆರಡೂ ಸೇರಿ ಒಂದು ಶಬ್ದ ಬರುತ್ತೆ. ಅದರಿಂದ ಇದನ್ನ ನಾವು ಮೊನೋಸಿಲಬಲ್ ಅಂತ, ಇಂತಹ ವರ್ಡ್ಸ್ ಅನ್ನ ಮೊನೋಸಿಲಬಲ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಇನ್ನು ಮೂರನೇ ನಿಯಮ ನೋಡೋದಾದ್ರೆ, ಇಫ್ ದ ವರ್ಡ್ ಎಂಡ್ಸ್ ವಿತ್ LE, PLE, LES, ಆವಾಗ ಆ ಈ ಶಬ್ದ ಏನಾಗುತ್ತೆ, ಪ್ರೊನೌನ್ಸ್ ಆಗುತ್ತೆ, ಉಚ್ಚಾರಣೆ ಆಗುತ್ತೆ. ಅವಾಗ ಅದನ್ನು ಸಹ ನಾವು ಸ್ವರ ಶಬ್ದವಾಗಿ ಕನ್ಸಿಡರ್ ಮಾಡಬೇಕು. ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ, PEO, ಪಿ ಪಲ್. ಸೊ ಇಲ್ಲಿ ಈ ಕಾರನು ಉಚ್ಚಾರಣೆ ಆಗ್ತಿದೆ, ಇಲ್ಲಿ EO ಒಟ್ಟಿಗೆ ಇದೆ, ಅದರಿಂದ ಇದು 2 ಸಿಲಬಲ್. ಸ್ಯಾಂಪಲ್, ಇದು ನೋಡ್ತಾ ಇದ್ದೀರಾ, A ಇಲ್ಲಿ ಎಲ್, ಸ್ಯಾಮ್ ಪಲ್. ಇದನ್ನ ನಾವೇನ್ ಕರಿತೀವಿ, ಡೈಸಿಲಬಲ್ ಅಥವಾ 2 ಸಿಲಬಲ್ಸ್ ಅಂತ ಕರಿತೀವಿ. ಇನ್ನು ಮೂರನೇ ನೋಡ್ತಿದ್ದೀರಾ, ಟೇಬಲ್. ಎ ಇದೆ ಮತ್ತು LE ಇಂದ ಕೊನೆಗೊಂಡಿದೆ ನೋಡ್ರಿ. ನೋಡಿ, ಯಾವ ವರ್ಡ್ಸ್ LE, PLE, LES ಇಂದ ಕೊನೆಗೊಳ್ಳುತ್ತೋ ಅವಾಗ ಈ ಶಬ್ದ ಏನಾಗುತ್ತೆ, ಉಚ್ಚಾರಣೆ ಆಗುತ್ತೆ. ಅಂದ್ರೆ ಈ ಎನ್ನುವಂತಹ ಓವೆಲ್ ಲೆಟರ್ ಏನಾಗುತ್ತೆ, ಪ್ರೊನೌನ್ಸ್ ಆಗುತ್ತೆ. ಅದರಿಂದ ಅದನ್ನ ನಾವು ಉಚ್ಚಾರಣೆ ಮಾಡಿ ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಇನ್ನು ನಾಲ್ಕನೇ ನಿಯಮ ನೋಡೋದಾದ್ರೆ, ಇಫ್ ದ ವರ್ಡ್ ಎಂಡ್ಸ್ ವಿತ್ ಇ, ಕೇವಲ ಇ ಇಂದ ಕೊನೆಗೊಂಡಿರುತ್ತೆ, ಅದರಲ್ಲಿ ಪ್ರೊನೌನ್ಸ್ ಆಗಲ್ಲ, ನಾಟ್ ಟು ಬಿ ಪ್ರೊನೌನ್ಸ್ಡ್, ಉಚ್ಚಾರಣೆ ಆಗಲ್ಲ, ಅವಾಗ ಅದನ್ನ ನಾವು 1 ಸಿಲಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ನೋಡೋದಾದ್ರೆ ನೋಡಿ, ಇಲ್ಲಿ 2 ಸ್ವರ ಅಕ್ಷರಗಳಿದಾವೆ, ಎ ಮತ್ತೆ ಇ. ಉಚ್ಚಾರಣೆ ಮಾಡಿ, ಲೇಕ್, ಕಾಗೆ ಕೊನೆಗೊಳ್ಳುತ್ತೆ, ಇ ಅನ್ನೋದೇನಾಗ್ತಾ ಇಲ್ಲ, ಪ್ರೊನೌನ್ಸ್ ಆಗ್ತಾ ಇಲ್ಲ. ಲೇಕ್, ಅದರಿಂದ ಇದನ್ನ ನಾವೇನ್ ಕರಿತೀವಿ, ಮೋನೋ ಸಿಲಬಲ್ ಅಂತ ಕರಿತೀವಿ, ಅಥವಾ 1 ಸಿಲಬಲ್ ಅಂತ ಪರಿಗಣನೆಗೆ ತೆಗೆದುಕೊಳ್ತೀವಿ. ಇಲ್ಲೂ ಅಷ್ಟೇ, ಫೇಮ್ ನೋಡ್ರಿ, ಎಂಗೆ ಪ್ರೊನೌನ್ಸ್ ಆಗ್ತಾ ಇದೆ, ಈ ಉಚ್ಚಾರಣೆ ಆಗ್ತಾ ಇಲ್ಲ. ಇಲ್ಲಿ ನೋಡ್ತಿದ್ರೆ, ಸ್ಟೋನ್, 2 ಸ್ವರ ಅಕ್ಷರಗಳಿದ್ರೂ ಸಹ ಒಂದೇ ಸ್ವರ ಶಬ್ದ ಉಚ್ಚಾರಣೆ ಆಗ್ತಿದೆ, ಅದರಿಂದ ಇದು ಸಹ 1 ಸಿಲಬಲ್ ಅಥವಾ ಮೊನೋಸಿಲಬಲ್ ಆಗುತ್ತೆ, ಸ್ಟೋನ್. ಸುಲಭವಾಗಿ ಹೇಳೋದಾದ್ರೆ, LE, BLE, LES ಇಂದ ವರ್ಡ್ ಎಂಡ್ ಆಗಿದ್ದಲ್ಲಿ ಅಲ್ಲಿ ನಾವೇನ್ ಮಾಡ್ತೀವಿ, ಈ ಅಕ್ಷರ ಉಚ್ಚಾರಣೆಯನ್ನ ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ. ಆದ್ರೆ ಅದರ್ ದೆನ್ ದಟ್, ಇಲ್ಲಿ ಈ ಇಂದ ಕೊನೆಗೊಂಡಿದ್ರೆ ಅದನ್ನ ನಾವು ಉಚ್ಚಾರಣೆಗೆ ಪರಿಗಣನೆಗೆ ತೆಗೆದುಕೊಳ್ಳಲ್ಲ. ಇದರಲ್ಲಿ ಸಾಕಷ್ಟು ಎಕ್ಸೆಪ್ಷನ್ಸ್ ಇದಾವೆ. ಕ, ಫಿ ನೋಡ್ತಾ ಇದ್ದೀರಾ, ಕ, ಫಿ. ಸೊ ಇಲ್ಲಿ ಕ ಒಂದಾದ್ರೆ ಫಿ ಅನ್ನೋದು ಒಂದು ಆಗುತ್ತೆ, ಅದರಿಂದ ಇದನ್ನ 2 ಸಿಲಬಲ್ಸ್ ಅಂತ ಕರಿತೀವಿ. ಸೊ ಎಕ್ಸೆಪ್ಷನ್ಸ್ ಇದ್ದೇ ಇರುತ್ತೆ. ಆದ್ರೆ ನಾವು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದೇನಪ್ಪಾ ಅಂತಂದ್ರೆ, ಯಾವ ಅಕ್ಷರ ಈ ಇಂದ ಕೊನೆಗೊಂಡಿರುತ್ತೋ ಬಹುತೇಕ ಅಕ್ಷರಗಳು ಪ್ರೊನೌನ್ಸ್ ಆಗೋದಿಲ್ಲ, ಎಕ್ಸೆಪ್ಷನ್ಸ್ ಅನ್ನು ಹೊರತುಪಡಿಸಿ. ಯಾವ ಅಕ್ಷರಗಳು LE, PLE, LES ಇಂದ ಕೊನೆಗೊಳ್ಳುತ್ತೋ ಅವಾಗ ಆ ಕೊನೆಯ ಈ ಶಬ್ದ ಉಚ್ಚಾರಣೆ ಆಗುತ್ತೆ. ಅದರಿಂದ ಅದನ್ನ ನಾವು ಉಚ್ಚಾರಣೆ ಮಾಡಿ 2 ಸಿಲಬಲ್ಸ್ 3 ಸಿಲಬಲ್ಸ್ ಅಂತ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ರ, ಬ್ರೇಕ್ ನೋಡಿ, ಇಲ್ಲಿ ಕ ಅನ್ನೋದು ಉಚ್ಚಾರಣೆ ಆಗ್ತಾ ಇದೆ ಅಷ್ಟೇನೆ, ಈ ಉಚ್ಚಾರಣೆ ಆಗ್ತಾ ಇಲ್ಲ, ಅದರಿಂದ ಇದು ಮೋನೋ ಸಿಲಬಲ್. ಇನ್ನು ರೂಲ್ ನಂಬರ್ 5 ನೋಡೋದಾದ್ರೆ, ಈ ಅನ್ನುವಂತಹ ಅಕ್ಷರ ಸೈಲೆಂಟ್ ಆಗಿರುತ್ತೆ, ಅದನ್ನ ನಾವು ಉಚ್ಚಾರಣೆಗೆ ಪರಿಗಣನೆಗೆ ತೆಗೆದುಕೊಳ್ಳಲ್ಲ. ಅಂತ ವರ್ಡ್ಸ್ ಯಾವಪ್ಪ ಅಂದ್ರೆ, ಕೆಲವೊಂದು ವರ್ಬ್ಸ್ ನೋಡಿ, ಇಲ್ಲಿ 2 ಸ್ವರ ಅಕ್ಷರಗಳಿದಾವೆ, ಉಚ್ಚಾರಣೆ ಮಾಡ್ರೆ ಕಿಲ್ಡ್, ಕಿಲ್ಡ್, ಈ ಬರ್ತಿಲ್ಲ. ಇದನ್ನು ಬಿಡಿಸಿ ಉಚ್ಚಾರಣೆ ಮಾಡ್ರೆ ಕಿಲ್ ಇಡಿ, ಕಿಲೀಡ್, ಕಿಲೀಡ್ ಅಂತ ನಾವು ಉಚ್ಚಾರಣೆ ಮಾಡಲ್ಲ, ಕಿಲ್ಡ್, ಅದರಿಂದ ಇದು ಮೊನೋಸಿಲಬಲ್. ಇದು ನೋಡ್ರಿ, ಸ್ಕ್ರಾಚ್ಡ್, ಸ್ಕ್ರಾಚ್, ಇ ಮತ್ತೆ ಎ ಇದೆ,
ಸ್ಕ್ರಾಚ್, ಇಡಿ ಇಲ್ಲ, ಸ್ಕ್ರಾಚೆಡ್ ಅಂತ ನಾವು ಉಚ್ಚಾರಣೆ ಮಾಡಲ್ಲ, ಸ್ಕ್ರಾಚ್ಡ್, ಸ್ಕ್ರಾಚ್ಡ್. ಅದರಿಂದ ಇದನ್ನ ಮೋನೋಸಿಲಬಲ್ ಆಗಿ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಈ ಸೈಲೆಂಟ್ ಆಗಿದೆ. ಇಲ್ಲೂ ಅಷ್ಟೇ, ಸ್ಟ್ರೆಚ್, ಸ್ಟ್ರೆಚ್, ಈ ಮಾತ್ರ ಪರಿಗಣನೆ ತೆಗೆದುಕೊಳ್ಬೇಕು, ಅದರಿಂದ ಇದು ಒನ್ ಸಿಲಬಲ್. ಇನ್ನು ರೂಲ್ ನಂಬರ್ 6 ನೋಡೋದಾದ್ರೆ, ವೈ ಅಕ್ಷರ ಓವೆಲ್ ಸೌಂಡ್ ಅನ್ನ ಕೊಡುತ್ತೆ. ಅದರಿಂದ ನಾವೇನ್ ಮಾಡ್ತೀವಿ, ಆ ಶಬ್ದವನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕು. ಉದಾಹರಣೆ ನೋಡ್ತಾ ಹೋಗೋಣ. ಸ್ಕೈ, ಐ ನೋಡ್ರಿ, ಐ ಶಬ್ದ ಬರ್ತಾ ಇದೆ, ಅದರಿಂದ ಇದು ಒನ್ ಸಿಲಬಲ್. ಪಾರ್ಟಿ, ಪಾರ್ಟಿ ನೋಡಿ, ಇಲ್ಲಿ ಎ ಇದೆ, ಇಲ್ಲಿ ಇದು ವೈ ಅನ್ನೋದು ಈ ಶಬ್ದ ಕೊಡ್ತಾ ಇದೆ, ಪಾರ್ಟಿ, ಪಾರ್ಟಿ. ಅದರಿಂದ ಇದನ್ನ ಟೂ ಸಿಲಬಲ್ ಅಂತ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಇದು ಅಷ್ಟೇ ನೋಡ್ರಿ, ಆ ಸಿ ಜನ್, ಆ ಒಂದು ಇದು ವೈ ಅನ್ನೋದು ಈ ಕರವಾಗಿ ಆಕ್ಸಿಜನ್, ಅದರಿಂದ ಇದನ್ನ 3 ಸಿಲಬಲ್ ಅಂತ ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ. ಇಲ್ಲಿ ನೋಡಿ, ವೈ ಅನ್ನೋದು ಲೈಬ್ರರಿ, ರಿ ಈ ಶಬ್ದ ಬರ್ತಾ ಇದೆ ವೈ ಅನ್ನೋದು, ಅದರಿಂದ ಇದನ್ನ 3 ಸಿಲಬಲ್, ಲೈಬ್ರರಿ 3 ಸಿಲಬಲ್ ಆಗಿ ನಾವು ಪರಿಗಣನೆ ತೆಗೆದುಕೊಳ್ತೀವಿ. ಸೊ ಇಷ್ಟು 6 ರೂಲ್ಸ್ ಅನ್ನು ನೀವು ಒಂದ್ಸಲಿ ಗಮನದಲ್ಲಿ ಇಟ್ಕೊಂಡು ಕಲ್ತಿದ್ದೆ ಆದಲ್ಲಿ ನಿಮ್ಗೆ ಖಂಡಿತ 1 ಅಂಕಗಳು ಮಿಸ್ ಆಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾ, ಕೆಲವೊಂದು ನಾವು ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ ಬನ್ನಿ. ಸೊ ಕ್ವಶನ್ ಈ ರೀತಿ ಇದೆ. ಮಾಡೆಲ್ ಕ್ವಶನ್ ಪೇಪರ್ 1 2025 ಕೇಳಿರುವಂತದ್ದು. ವಿಚ್ ವರ್ಡ್ ಹ್ಯಾಸ್ 2 ಸಿಲಬಲ್? ಸ್ವಲ್ಪ ನಿಧಾನಗತಿಯಲ್ಲಿ ಓದುವಂತ ವಿದ್ಯಾರ್ಥಿಗಳು ಇದನ್ನ ಗಮನಿಸಬೇಕು. ಸಿಲಬಲ್ ಅಥವಾ ಸಿಲಬಲ್ಸ್ ಅನ್ನೋ ಒಂದು ವರ್ಡ್ ಇಂದ ಆ ವರ್ಡ್ ಇದ್ದೇ ಇರುತ್ತೆ ಕೊಟ್ಟಿರುವಂತಹ ಪ್ರಶ್ನೆಯಲ್ಲಿ, ಅದರ ಹಿಂಭಾಗದಲ್ಲಿ ಏನಿದೆ ಅಂತ ಗಮನಿಸಿ, 1ನ 2ನ ಅಂತ. ಸೊ ಕ್ವಶನ್ ಫ್ರೇಮ್ ಅನ್ನ ಒಂದ್ಸಲಿ ಗಮನಿಸಿ. ವಿಚ್ ವರ್ಡ್ ಹ್ಯಾಸ್ 2 ಸಿಲಬಲ್? ಯಾವ ಪದ ಕೊಟ್ಟಿರೋ 4 ಪದಗಳಲ್ಲಿ ಯಾವ ಪದ 2 ಸಿಲಬಲ್ಸ್ ಅನ್ನ ಹೊಂದಿದೆ ಅಂತ ನೋಡೋಣ. ಈಗ ಸ್ವರಾಕ್ಷರಗಳನ್ನ ನಾನು ಕೌಂಟ್ ಮಾಡ್ತಾ ಹೋದೆ, ಇಲ್ಲೇ ಗೊತ್ತಾಗುತ್ತೆ ನಿಮ್ಗೆ. ರಿ, ಟರ್ನ್, ಇಂಗ್ ಇದು ಟ್ರೈ ಸಿಲಬಲ್. ಸೆ ಫರ್, ಸೆ ಫರ್ ಇದು 2 ಸಿಲಬಲ್. ಇದು ನೋಡೋಣ, ಡಿ, ಇ ಇಲ್ಲೂ ಇದೆ, ಎ ಇದೆ, ಇ ಇದೆ. ಡೆಸ್ಪರೇಟ್ಲಿ, ಡೆಸ್ಪರೇಟ್ಲಿ, ಡೆಸ್ಪರೇಟ್ಲಿ. ಸೊ ಇದು ಪಾಲಿಸಿಲಬಲ್ ಅಂತ ಕರಿತೀವಿ. ಇವೆರಡು ಒಟ್ಟಿಗೆ ಇದೆ ನೋಡಿ, ಇ ಮತ್ತೆ ಎ. ನಿಯಮ ನಿಮ್ಗೆ ಅರ್ಥ ಆಗ್ತಿದೆ, ಉಚ್ಚಾರಣೆ ಮಾಡಿ. ಸ್ಪೀಕ್ ಇದು 1 ಸಿಲಬಲ್. ಸೊ ಉತ್ತರ ಸೇಫರ್. ಸೊ ಸೇಫರ್ ಇಸ್ ದ ಆನ್ಸರ್. ಲೆಟ್ಸ್ ಮೂವ್ ಟು ದ ಸೆಕೆಂಡ್ ಕ್ವಶನ್. ಇದು ಮಾಡೆಲ್ ಪ್ರಶ್ನೆ ಪತ್ರಿಕೆ 2 ಕೇಳಿರುವಂತದ್ದು. ಇಲ್ಲಿ ನೀವು ಪ್ರಶ್ನೆ ರಚನೆಯನ್ನ ಗಮನಿಸಿ. ಚೂಸ್ ದ 1 ಸಿಲಬಲ್ ವರ್ಡ್. ನಾನು ನಿಮ್ಗೆ ಆಗ್ಲೇ ಹೇಳಿದ್ದೆ, ಸಿಲಬಲ್ ಪಕ್ಕ ಇರುವಂತ ಸಂಖ್ಯೆಯನ್ನ ಗಮನಿಸಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಂಡು ಉತ್ತರ ಹುಡುಕಿ. ಇಲ್ಲಿ ನೋಡ್ತಾ ಇದ್ದೀರಾ, ಓ ವರ್, ಓ ವರ್, ಸೊ 2 ಸಿಲಬಲ್. ಇಲ್ಲಿ ನೋಡಿ, ವೇ ರಿ, ವೇ ರಿ, ಹಾಗಾದ್ರೆ ಇದು 2 ಸಿಲಬಲ್. ಇಲ್ಲಿ ನೋಡಿ, ಓ ಮತ್ತೆ ಎ ಎರಡು ಒಟ್ಟಿಗೆ ಇದೆ, ರೋಡ್ 1 ಸಿಲಬಲ್. ಸೊ ಇದು ನೋಡೋಣ, ಐ ಇದೆ, ಇ ಇದೆ, ಒಯ್ ಇದೆ. ಜಿಂಜರ್ಲಿ, ಜಿಂಜರ್ಲಿ, ಜಿನ್ ಜರ್ಲಿ ಅಂದ್ರೆ 3 ಸಿಲಬಲ್. ಇನ್ನು ಮುಂದಿನ ಪ್ರಶ್ನೆ ಮಾಡಲ್ ಪ್ರಶ್ನೆ ಪತ್ರಿಕೆ 3 ಇದರಲ್ಲಿ ಕೇಳಿರುವಂತಹ ಪ್ರಶ್ನೆ. ಇಲ್ಲೂ ಸಹ 1 ಸಿಲಬಲ್ ಕೇಳಿದ್ದಾರೆ. ಇಲ್ಲಿ ಎ ಇದೆ, ಇಲ್ಲಿ ಇ ಇದೆ. ಉಚ್ಚಾರಣೆ ಮಾಡ್ರೆ ಟೇಬಲ್ ಅಂದ್ರೆ 2 ಸಿಲಬಲ್. ಇಲ್ಲಿ ನೋಡಿ, ಐ ಇದೆ ಮತ್ತೆ ಇ ಇದೆ. ಲಿಟಲ್ 2 ಸಿಲಬಲ್. ಇಲ್ಲಿ ಒಂದೇ ಒಂದಿದೆ, ಎ. ಪ್ಲಾನ್ 1 ಸಿಲಬಲ್.
ಇಲ್ಲಿ ಎರಡಿದೆ, ಎರಡು ಉಚ್ಚಾರಣೆ ಆಗ್ತಾ ಇದೆ, ಐ ಮತ್ತೆ ಓ. ಕಿಲೋ. ಸೊ ಉತ್ತರ ಪ್ಲಾನ್. ಇನ್ನು ಮುಂದಿನ ಪ್ರಶ್ನೆ ಮಾಡಲ್ ಪ್ರಶ್ನೆ ಪತ್ರಿಕೆ 4ರದು. ಇಲ್ಲಿ ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಆಸ್ ಒನ್ ಸಿಲಬಲ್. ನಾನು ಈ ಪದೇ ಪದೇ ಹೇಳ್ತಾ ಇದ್ದೀನಿ, ಸಿಲಬಲ್ ಪಕ್ಕ ಸಂಖ್ಯೆ ಏನ್ ಕೊಟ್ಟಿದಾರೋ ಅದನ್ನ ನೋಡ್ಕೊಂಡು ಪ್ರಶ್ನೆ ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಆಗಿದೆಯಾ ನೋಡ್ಕೊಂಡು ಉತ್ತರನ ಫೈಂಡ್ ಔಟ್ ಮಾಡಿ. ಇಲ್ಲಿ ಒನ್ ಸಿಲಬಲ್ ಕೇಳಿದರೆ, ಇಲ್ಲಿ ಉತ್ತರ ನೋಡಿ, ಐ ಒಂದೇ ಇದೆ, ವೈ ಇಂದ ಎಂಡ್ ಆಗಿಲ್ಲ, ಬರ್ಡ್ ಒನ್ ಸಿಲಬಲ್ ಉತ್ತರ ಇದೆ. ಇನ್ನು ಇದನ್ನ ನೋಡಿದ್ರೆ ಪೈನ್ ಟಿಂಗ್ ಟೂ ಸಿಲಬಲ್, ವಿಸಿಟ್ ಟೂ ಸಿಲಬಲ್. ಇದು ಎಕ್ಸಾಮೈನ್ ಇರಬೇಕು, EXAMAN ಎಕ್ಸಾಮೈನ್, ಎಕ್ಸಾಮೈನ್. ಇಲ್ಲಿ 3 ಸಿಲಬಲ್ ಬರುತ್ತೆ, ಎಕ್ಸಾಮೈನ್ 3 ಸಿಲಬಲ್ ಬರುತ್ತೆ, ಇಲ್ಲಿ ತಪ್ಪು ಕೊಟ್ಟಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ಎಕ್ಸಾಮ್ 1 2025ರಲ್ಲಿ ಕೇಳಿರುವಂತದ್ದು. ಇಲ್ಲೂ ಸಹ ಒನ್ ಸಿಲಬಲ್ ನ ಐಡೆಂಟಿಫೈ ಮಾಡೋದಕ್ಕೆ ಕೇಳಿದ್ದಾರೆ. ಇಲ್ಲಿ ನೋಡೋಣ, ಎ ಒಟ್ಟಿಗೆ ಇದೆ, ಐ ಇದೆ, ಉಚ್ಚಾರಣೆ ಮಾಡಿ. ಕ್ಲೀನ್ ಇಂಗ್ 2 ಸಿಲಬಲ್. ಇಲ್ಲಿ ಎ ಒಟ್ಟಿಗೆ ಇದೆ, 1 ಸಿಲಬಲ್. ಕ್ಲಿಯರ್. ಇಲ್ಲಿ ಎ ಒಂದೇ ಇದೆ, ಕಾಮ್ 1 ಸಿಲಬಲ್. ಇಲ್ಲಿ ನೋಡಿ, ಎ ಒಟ್ಟಿಗೆ ಇದೆ ಮತ್ತೆ ಇ ಇದೆ, ಅವೆರಡು ಸಹ ಉಚ್ಚಾರಣೆ ಆಗ್ತಾ ಇದೆ. ಕ್ಲೀನರ್, ಕ್ಲೀನರ್ ಇದು 2 ಸಿಲಬಲ್. ನೋಡಿ, ಇಲ್ಲಿ ಉತ್ತರ ನೀವು ಯಾವ್ದು ಬರೆದ್ರು ಸರಿನೇ, ಕ್ಲಿಯರ್, ಕಾಮ್. ಯಾಕಂದ್ರೆ ಎರಡು ಸಹ 1 ಸಿಲಬಲ್. ಆಪ್ಷನ್ ಅಲ್ಲೇ ತಪ್ಪು ಕೊಟ್ಟಿದ್ದಾರೆ. ಈ ರೀತಿ ಇದ್ದಾಗ ನೀವು ಯಾವ್ದನ್ನ ಬರೆದ್ರು ಸಹ ನಿಮ್ಗೆ ಏನ್ ಮಾಡ್ತಾರೆ, ಅಂಕವನ್ನ ಕೊಡ್ತಾರೆ. ಅಂದ್ರೆ ಇವೆರಡರಲ್ಲಿ ಒಂದನ್ನ. ಇನ್ನು ಮುಂದಿನ ಪ್ರಶ್ನೆ ಎಕ್ಸಾಮ್ 2 2025 ಅಲ್ಲಿ ಕೇಳಿರೋಂಥದ್ದು. ಇಲ್ಲಿ 2 ಸಿಲಬಲ್ಸ್ ಅನ್ನ ಕೇಳಿದ್ದಾರೆ, ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಎ ಇ ಎ 3 ಕಡೆ ಇದೆ, 3 ಕಡೆನೂ ಉಚ್ಚಾರಣೆ ಆಗುತ್ತೆ. ಕ್ಯಾಮೆರಾ ಅಂದ್ರೆ 3 ಸಿಲಬಲ್. ಇಲ್ಲಿ ಓ ಮತ್ತೆ ಇ ಎರಡಿದೆ, ಎರಡೂ ಉಚ್ಚಾರಣೆ ಆಗುತ್ತೆ. ಕಾನ್ಸರ್ಟ್ 2 ಸಿಲಬಲ್. ಇಲ್ಲಿ ನೋಡಿ, ಓ ಇದೆ, ಉಚ್ಚಾರಣೆ ಮಾಡಿ ಥಾಟ್ 1 ಸಿಲಬಲ್. ಇಲ್ಲೂ ಅಷ್ಟೇ, ನೈಟ್ 1 ಸಿಲಬಲ್. ಇನ್ನು ಮುಂದಿನ ಪ್ರಶ್ನೆ ಎಕ್ಸಾಮ್ 3 2025ರಲ್ಲಿ ಕೇಳಿರುವಂತದ್ದು. 2 ಸಿಲಬಲ್ಸ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಕೇಳಿದ್ದಾರೆ. ಈಗ ಮೊದಲನೇ ವರ್ಡ್ ನೋಡಿ, ಮೊದಲನೇ ವರ್ಡ್ ಅಲ್ಲಿ 2 ಸ್ವರ ಅಕ್ಷರಗಳು ಇದಾವೆ, ಆದ್ರೆ ಈ ಇಂದ ಈ ಒಂದು ಪದ ಕೊನೆಗೊಂಡಿದೆ. ಉಚ್ಚಾರಣೆ ಮಾಡ್ರಿ. ಫೋನ್ ನಾಕಾರ ಬರ್ತಿದೆ ಹೊರತು ಈ ಉಚ್ಚಾರಣೆ ಆಗ್ತಾ ಇಲ್ಲ, ಅದರಿಂದ ಇದು 1 ಸಿಲಬಲ್, ಫೋನ್. ಇನ್ನ ಪ್ರಾಪರ್, ಇಲ್ಲಿ 2 ಅಕ್ಷರ ಇದೆ ನೋಡ್ರಿ, ಓ ಮತ್ತೆ ಈ 2 ಸ್ವರ ಅಕ್ಷರಗಳು ಉಚ್ಚಾರಣೆ ಆಗ್ತಿದೆ. ಪ್ರಾಪರ್, ಅದರಿಂದ ಇದು 2 ಸಿಲಬಲ್. ಇನ್ನ ಇಲ್ಲಿ ನೋಡಿ, ಓ ಓ ಎ ಮತ್ತೆ ವೈ, ಫೋಟೋಗ್ರಾಫಿ. ಅಂದ್ರೆ 1 2 3 4, ಇದನ್ನ ನಾವಂತ ಪಾಲಿಸಿಲಬಲ್ ಅಂತ ಕರಿತೀವಿ. ಇದು ಅಷ್ಟೇ, ಫೋಟೋಗ್ರಾಫರ್, ಇದನ್ನು ಸಹ ನಾವೇನ್ ಮಾಡ್ತೀವಿ, 4 ಸಿಲಬಲ್ ಇಂದ ಪಾಲಿಸಿಲಬಲ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ನಾವು ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕಂಡುಕೋಬಹುದು. ಸಿಲಬಲ್ಸ್ ಅನ್ನ ಉಚ್ಚಾರಣೆ ಮಾಡಬೇಕಾದ್ರೆ ಮತ್ತೆ ಕಂಡುಹಿಡಿಬೇಕಾದ್ರೆ ಅಲ್ಲಿ ಅದರೊಳಗಿರುವಂತ ಸ್ವರ ಅಕ್ಷರಗಳು ಪ್ರೊನೌನ್ಸ್ ಆಗ್ತಿದವ ಇಲ್ವಾ ಅಂತ ಫೈಂಡ್ ಔಟ್ ಮಾಡೋದೇ ಈ ಒಂದು ಪ್ರಶ್ನೆಗೆ ಉತ್ತರ ಹುಡುಕುವಂತಹ ವಿಧಾನ ಆಗಿರುತ್ತೆ ಅಂತ ತಿಳಿಸ್ತಾ ನಾನು ಈ ದಿನದ ಒಂದು ವಿಡಿಯೋನ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. If you like this video, please do share among your friends, and please don't forget to leave a comment on this video. Once again, thank you one and all for watching this video.